ಶ್ರಾವಣ ಶುಕ್ರವಾರದ ದಿನ ನಾವು ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಶುಕ್ರವಾರದ ಪೂಜೆಯನ್ನು ನಾವು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಬೇಗನೆ ಎದ್ದು ಮನೆಯೆಲ್ಲ ಉಡಿಸಿ ಎಲ್ಲ ಬಂಡೆ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ರಂಗೋಲಿಯನ್ನು ಹಾಕಿದ ಮೇಲೆ ಮನೆಯಲ್ಲಿ ಹೋಗಿ ದೇವರ ಕೋಣೆಯನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಈ ದಿನ ಶುಕ್ರವಾರ ದಿನ ಅದರಲ್ಲೂ ವರಮಹಾಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡುವಂಥದ್ದು. ಆದ್ರೂ ಶುಕ್ರವಾರದ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಬೇಗನೆ ಎಲ್ಲ ಕೆಲಸವನ್ನು ಮುಗಿಸ್ಕೊತಾ ಇದ್ದೀನಿ. ಹೊರಗಳದ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಎಲ್ಲ ದೇವ್ರ ಕೋಣೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿದ ಮೇಲೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ನೈವೇದ್ಯಕ್ಕೆ ಹಣ್ಣು ಹಾಲು ಪಾಯಸ ಮೊಸರನ್ನ ಇದೆಲ್ಲ ಮಾಡಿ ನೈವೇದ್ಯಕ್ಕೆ ಅರ್ಪಿಸಿದ್ದೀನಿ. ಸಿಂಪಲ್ಲಾಗಿಯೇ ನಾನು ಶುಕ್ರವಾರದ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಹೂವನ್ನು ದುಡ್ಡು ಕೊಟ್ಟು ತೊಗೊಂಬಂದಿಲ್ಲ. ಇಲ್ಲೇ ಮನೆ ಮುಂದೆ ಇರ್ತಕ್ಕಂಥ ಹೂವಿನ ಗಿಡದಿಂದನೇ ಎಲ್ಲ ಕಿತ್ಕೊಂಬಂದು ದೇವರ ಫೋಟೋಗಳಿಗೆ ಅಲಂಕಾರ ಮಾಡಿದ್ದೀನಿ. ದೇವರ ಪೂಜೆ ಮಾಡ್ತಕ್ಕಂಥ ಯಾವುದೇ ವಿಡಿಯೋನ ಇಟ್ಟಿರಲಿಲ್ಲ. ಈ ದಿನ ಇಡಬೇಕನ್ನಿಸ್ತು, ಹಾಗಾಗಿ ಇಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಅನಿಸಿದರೆ ಹೇಳಿ ಸ್ನೇಹಿತರೆ. ವರಮಹಾಲಕ್ಷ್ಮಿಯನ್ನು ಕೂರಿಸೋದು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲದೆ ಇರೋದ್ರಿಂದ ನಾನು ನಮ್ಮ ಮನೇಲಿ ದಿನಾನು ಪೂಜೆ ಮಾಡ್ತಕ್ಕಂಥ ರೀತಿಯಲ್ಲಿನೇ ನಾನು ಮಾಡಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.